ನಾನು ಕಲಿಯೋಣ ಬಾಡಿಗೆಯಲ್ಲಿ ಚಾಕ್ಲೇಟ್ ಬರ್ಫಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಚಾಕ್ಲೇಟ್ ಅಷ್ಟೇ ಸ್ವೀಟ್ ಆಗಿರುವಂತ ಒಬ್ರು ಅತಿಥಿ ಬಂದಿದ್ದಾರೆ, ಅವರನ್ನ ಕರೆಯೋಣ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಭವ್ಯ ಶ್ರೀನಿಧಿ. ಭವ್ಯ ಶ್ರೀನಿಧಿ, ತುಂಬಾ ಚೆನ್ನಾಗಿದೆ ನೇಮ್. ಥ್ಯಾಂಕ್ ಯು. ಎಲ್ಲಿಂದ ಬಂದಿರೋದು ನೀವು? ಜಯನಗರ್. ಜಯನಗರ್, ಬ್ಯಾಂಗ್ಳೂರಿಂದ. ಹೌದು. ಏನ್ ಮಾಡ್ಕೊಂಡಿದ್ದೀರಾ? ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ, ಡ್ಯಾನ್ಸ್ ಟೀಚರ್ ವರ್ಕ್ ಮಾಡ್ತಾ ಇದ್ದೀನಿ. ವಾವ್, ಡ್ಯಾನ್ಸ್ ಟೀಚರಾ ನೀವು? ಏನ್ ಹುಡುಕ್ತಾ ಇದ್ದೀರಾ? ಕೋಲ್ ತಗೊಂಡ್ ಬಂದಿದ್ದೀರಾ ಅಂತ. ಚಾಕ್ಲೇಟ್ ತಗೊಂಡ್ ಬಂದಿದ್ದೀನಿ. ಓ ಮೈ ಗಾಡ್, ನಂಗಾ? ಎಸ್, ಆಫ್ ಕೋರ್ಸ್. ಸೋ ಸ್ವೀಟ್, ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ. ಓಕೆ, ನೀವು ಅಡುಗೆ ಮಾಡ್ತೀರಾ ಮನೆಯಲ್ಲಿ? ಹಾ. ಯಾವ ತರದ ಅಡುಗೆ ಮಾಡ್ತೀರಾ? ಸೌತ್ ಇಂಡಿಯನ್ ಡಿಶಸ್ ಜಾಸ್ತಿ ಮಾಡ್ತೀನಿ, ನಾರ್ತ್ ಇಂಡಿಯನ್ ಕಡಿಮೆ. ಓಕೆ, ನಿಮ್ಗೆ ಯಾವ ಅಡುಗೆ ಇಷ್ಟ? ಎಲ್ಲ ತಿಂತೀನಿ, ತುಂಬಾ ಇಷ್ಟ ಅಂತಲ್ಲ ಏನಿಲ್ಲ, ಸ್ವೀಟ್ಸ್ ತುಂಬಾ ಇಷ್ಟ ನನಗೆ. ಸ್ವೀಟ್ಸ್ ತುಂಬಾ ಇಷ್ಟ. ಯಾವ ಸ್ವೀಟ್ ಇಷ್ಟ? ಮೈಸೂರ್ ಪಾಕ್. ವಾವ್, ಮೈಸೂರ್ ಪಾಕ್ ಇಷ್ಟನಾ ನಿಮ್ಗೆ? ಬರ್ಫಿಯಲ್ಲಿ ಏನಾದ್ರೂ ಟೇಸ್ಟ್ ಮಾಡಿದ್ರಾ? ಕೊಬ್ಬರಿ ಬರ್ಫಿ ಎಲ್ಲ ಟೇಸ್ಟ್ ಮಾಡಿದ್ದೀನಿ. ಆದ್ರೆ ಇವತ್ತು ನಾನ್ ನಿಮ್ಗೆ, ನೀವು ನಂಗೆ ಚಾಕ್ಲೇಟ್ ಕೊಟ್ಟಿರೋದ್ರಿಂದ ಚಾಕ್ಲೇಟ್ ಮಿಠಾಯಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ರಿ. ದಟ್ಸ್ ವೆರಿ ನೈಸ್. ಖುಷಿ ಆಯ್ತಾ? ತುಂಬಾ. ಸರ್ಪ್ರೈಸ್ ಅಲ್ವಾ? ಓಕೆ, ಡನ್. ಈಗ ಚಾಕ್ಲೇಟ್ ಮಿಠಾಯಿಗೆ ಏನೇನ್ ಪದಾರ್ಥ ಬೇಕು ಅಂತ ನೋಡೋಣ. ಕಲ್ಲಂಗಡಿ ಬೀಜಗಳು, ಕಡಲೆ ಬೀಜ, ಗಸಗಸೆ, ಬಿಳಿ ಎಳ್ಳು, ಹುರ್ಗಡ್ಲೆ, ಬೆಲ್ಲ, ಹಾಲು, ಖೋವಾ, ಚಾಕ್ಲೇಟ್ ಪೌಡರ್, ಕೋಕೋ ಪೌಡರ್, ಏಲಕ್ಕಿ ಪುಡಿ, ಕೊಬ್ಬರಿ ತುರಿ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ತುಪ್ಪ. ಓಕೆ, ಡನ್. ಫಸ್ಟು ಪಾತ್ರೆ ಇಟ್ಟಿದ್ದೀನಿ. ಓಕೆ, ಬನ್ನಿ. ಹಾಕ್ಬೇಕು. ಬೆಲ್ಲ ಹಾಕಿ. ನಿಮ್ಗೆ ಸ್ವೀಟ್ ಇಷ್ಟ ಅಲ್ವಾ? ಅದಕ್ಕೆ ಅದರಲ್ಲೂ ಪಾಕ ಮಾಡ್ತಾ ಇದ್ದೀವಿ. ಆ ಸ್ಪೂನ್ ತಗೊಳ್ಳಿ, ಕೈ ಆಡಿಸ್ತಾ ಇರ್ಬೇಕು. ಈಗ ಪಾಕ ರೆಡಿ ಆಗ್ತಾ ಇರುತ್ತೆ, ಅಷ್ಟರಲ್ಲೇ ಪ್ಯಾನ್ ಬಿಸಿ ಮಾಡ್ಕೋಬೇಕು. ಈಗ ಪ್ಯಾನ್ ಬಿಸಿ ಆದ್ಮೇಲೆ 1 ಸ್ಪೂನ್ ತುಪ್ಪ ಹಾಕ್ಬೇಕು. ಈಗ ಪ್ಯಾನ್ ಬಿಸಿ ಆಗಿದೆ, ತುಪ್ಪ ಹಾಕಿ. ಈ ಕಡೆ ಪಾಕ ಕೂಡ ರೆಡಿ ಆಯ್ತು, ಗ್ಯಾಸ್ ಆಫ್ ಮಾಡ್ತೀನಿ. 1 ಸ್ಪೂನ್ ಹಾಕಿ. ಇದಕ್ಕೆ ಎಳ್ಳು ಮತ್ತೆ ಗಸಗಸೆ, ಹುರ್ಗಡ್ಲೆ. ನೋಡ್ರಿ, ಸ್ವಲ್ಪ ಜಾಸ್ತಿ ಇಟ್ಬಿಟ್ಟೆ ಊರಿನ, ಇದು ಹಂಗೆ ತಕತೈ ಅಂತ ಇದು ಭರತನಾಟ್ಯ ಮಾಡ್ಬಿಡುತ್ತೆ ಅಷ್ಟೇ. ಅದಕ್ಕೆ ಸ್ವಲ್ಪ ಸಣ್ಣ ಉರಿ ಇಟ್ಕೋಬೇಕು. ಹುರ್ಗಡ್ಲೆ ಹಾಕಿ. ಇದು ಅರ್ಧ ಬಟ್ಲ ಹಾಕ್ಬಿಡಿ. ಹುರ್ಗಡ್ಲೆಗೆ ಇಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಕಡಲೆ ಪಪ್ಪು. ಕರೆಕ್ಟ್. ಯಾಕೆ ಹೇಳಿ? ಗೊತ್ತಿಲ್ಲ. ಆಗ್ಲೇ ನೀವೇ ಹೇಳಿದಿರಲ್ವಾ? ಕಡಲೆಕಾಯಿ ಬೀಜ ಹಾಕ್ಲಾ? ಹಾ, ಹಾಕಿ. ಇದಿಷ್ಟು ಹಾಕ್ಬಿಡಿ. ನಾನು ಆಲ್ರೆಡಿ ಕಡಲೆಕಾಯಿ ಬೀಜನ ಹುರಿದಿದ್ದೀನಿ. ಈಗ ಕಲ್ಲಂಗಡಿ ಹಣ್ಣಿನ ಬೀಜ ಹಾಕಿ, ಅರ್ಧ ಬಟ್ಲಾಕಿ. ಓಕೆ. ಇನ್ನೊಂದು ಸ್ವಲ್ಪ ಸಾಕು. ಕಲ್ಲಂಗಡಿ ಹಣ್ಣನ್ನ ತಗೊಂಡ್ ಬಂದು ಅದರಲ್ಲಿರೋ ಬೀಜನ ತೆಗೆದು ಅದ್ರ ಮೇಲಿರೋಂಥ ಸಿಪ್ಪೆನ ತೆಗೆದು ಒಂದೊಂದಾಗಿ ಆರಿಸಿ ಇದನ್ನ ತಗೊಂಡಿದ್ದೀನಿ, ಗೊತ್ತಾ? ನಂಬೇಕಾ? ನಂಬಾರ್ದ ಮತ್ತೆ? ನಂಬ್ತೀನಿ, ನೀವ್ ಹೇಳಿದ್ಮೇಲೆ ನಂಬಲೇಬೇಕು. ಬೇಡಪ್ಪ, ನಿಜ ಹೇಳ್ಬಿಡ್ತೀನಿ. ಈಗ ದೊಡ್ಡ ದೊಡ್ಡ ಕಿರಾಣಿ ಅಂಗಡಿ ಇರುತ್ತಲ್ಲ, ಅಲ್ಲೆಲ್ಲ ಸಿಗುತ್ತೆ. ಈಗ ಖೋವಾ ಹಾಕಿ. ಇಷ್ಟು ಹಾಕ್ಬಿಡಿ. ಈ ಕಲ್ಲಂಗಡಿ ಬೀಜ ಏನಕ್ಕೆ ಹಾಕ್ತಾರೆ? ಏನಕ್ಕಂದ್ರೆ ಈಗ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಮಿಠಾಯಿ ಇಂಥದ್ದು ಮಾಡ್ಬೇಕಾದ್ರೆ ಕಡಲೆ ಬೀಜ, ಹುರ್ಗಡ್ಲೆ ಬೀಜ ಉಪಯೋಗಿಸ್ತೀವಿ ಅಲ್ವಾ? ಆದ್ರೆ ಸ್ಪೆಷಲ್ ಆಗಿ ಇದಕ್ಕೆ ನಾವು
ಕಲ್ಲಂಗಡಿ ಹಣ್ಣಿನ ಬೀಜ ಹಾಕಿರೋದು. ಅದರಲ್ಲೂ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಆಗುತ್ತಲ್ಲ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿ. ಹಾಗೆ ಕೊಕ್ಕೋ ಪೌಡ್ರು, ಚಾಕ್ಲೇಟ್ ಪೌಡ್ರು ಎಲ್ಲ ಹಾಕ್ತಾ ಇರೋದ್ರಿಂದ ಇನ್ನೂ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕೋಕೋ ಪೌಡರ್ ಹಾಕಿ. ಪೂರ್ತಿ ಹಾಕ್ಬಿಡ್ಲಾ? ಹಾ ಕಹಿ ಆಗೋಗುತ್ತೆ. ಓಕೆ. 1 ಸ್ಪೂನ್ ಹಾಕಿ. ಇದು ಕಲರ್ ಚೆನ್ನಾಗಿರುತ್ತೆ ಅಂತ. ಇನ್ನೊಂದು ಸ್ವಲ್ಪ, ಅದು 1 ಸ್ಪೂನ್ ಆಗಲಿಲ್ಲ. ಓಕೆ. ಹಾಗೆ ಚಾಕ್ಲೇಟ್ ಪೌಡ್ರು ಇಷ್ಟು ಹಾಕಿ, ಟೇಸ್ಟಿಗೋಸ್ಕರ ಇದು. ಓಕೆ. ಒಣ ಕೊಬ್ಬರಿ ಹಾಕಿ. ಪೂರ್ತಿ ಹಾಕ್ಬಿಡ್ಲಾ? ಹಾಕಿ. ಸ್ವೀಟ್ ಅಲ್ವಾ? ಏಲಕ್ಕಿ ಪೌಡರ್. ಓಕೆ. ಪಾಕ ಹಾಕೋಕ್ಕಿಂತ ಮುಂಚೆ ದ್ರಾಕ್ಷಿ ಗೋಡಂಬಿ ಹಾಕ್ಬಿಡಿ ಸ್ವಲ್ಪ. ಇಷ್ಟು ಹಾಕಿ. ಬೆಲ್ಲದ ಪಾಕ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಕಲಿಸ್ಬಿಡಿ, ಅಂದ್ರೆ ಎಲ್ಲಾ ಕಡೆ ಕ್ಲೀನಾಗಿ ಬೆರೆತ್ಬಿಡುತ್ತೆ ಎಲ್ಲ ಪದಾರ್ಥ. ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಪಾಕ ಹಾಕ್ಬೋದು. ಈಗ ಹೇಳಿ, ನಿಮ್ಮ ಮನೆಯಲ್ಲಿ ಯಾರ್ಯಾರು ಇರ್ತೀರಿ ನೀವು? ಈಗ ಬ್ಯಾಂಗ್ಳೂರಲ್ಲಿರೋದು ನಾನು, ನಮ್ಮ ಯಜಮಾನ್ರು. ನಮ್ಮ ಅತ್ತೆ ಮಾವ ನಾದ್ನಿ ಎಲ್ಲ ಮೈಸೂರಲ್ಲಿದ್ದಾರೆ. ಸೊ ನಿಮ್ಮ ಮನೆಯಲ್ಲಿ ಯಾರು ರುಚಿಯಾಗಿ ಅಡಿಗೆ ಮಾಡ್ತಾರೆ? ಅತ್ತೆ. ಆಬ್ವಿಯಸ್. ಸುಮ್ಮನೆ ನೋಡ್ತಾ ಇದ್ದಾರೆ, ಹೇಳ್ಬೇಕು ಅಂತ ಇಲ್ಲ, ಹೇಳಿ. ಖಂಡಿತ ಅತ್ತೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಓಕೆ. ಅತ್ತೆಗೆ ಸೊಸೆ ಅಡಿಗೆ ಹೇಗ್ ಮಾಡ್ತಾರೆ? ಸೊಸೆ ಕಮ್ಮಿನೇ, ಅತ್ತೆ ಅಷ್ಟು ರುಚಿ ಬರಲ್ಲ. ಅಂದ್ರೆ ನೀವು ರುಚಿಯಾಗಿ ಮಾಡಲ್ವಾ? ಮಾಡ್ತೀನಿ, ಆದ್ರೆ ಅವರಷ್ಟು ರುಚಿ ಬರಲ್ಲ. ಎಕ್ಸ್ಪೀರಿಯನ್ಸ್ ಹ್ಯಾಂಡ್ಸ್ ಅಲ್ವಾ. ಈಗ ಉಂಡೆ ಕಟ್ಬೇಕು. ಉಂಡೆ ಕಟ್ಟಕ್ ಬರುತ್ತಲ್ಲ? ಹಾ. ಓಕೆ, ಉಂಡೆ ಕಟ್ಟಿ. ಈಗ ಕೆಲವೊಂದ್ಸರಿ ಏನಾಗತ್ತೆ ಅಂದ್ರೆ ಸ್ವಲ್ಪ ಒಣ ಆಗತ್ತೆ ಪಾಕ ಹಾಕಿದ್ಮೇಲೂ ಕೂಡ. ಆ ಟೈಮ್ನಲ್ಲಿ ನೀವು ಸ್ವಲ್ಪ ಹಾಲನ್ನ ಹಾಕ್ಬೋದು. ಅದಕ್ಕೆ ಹಾಲಿಟ್ಟಿದ್ ನಾನು. ಹಾಲು ಹಾಕ್ಬಿಟ್ರೆ ಇದು ಖೀರ್ ಆಗೋಗುತ್ತೆ. ಈಗ ಕರೆಕ್ಟ್ ಆಗಿದೆ ಅಲ್ವಾ? ಅದ ಚಾಕ್ಲೇಟ್ ಮಿಠಾಯಿನ ರೆಡಿ ಮಾಡಿದ್ದೀರಾ? ಟೇಸ್ಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ. ಒಂದುಂಡೆ ಪೂರ್ತಿ ಬಾಯಿಗೆ ಹಾಕೊಳ್ಳೋದಂತೂ ಕಷ್ಟ, ಸೊ ಚೂರ್ ಟೇಸ್ಟ್ ಮಾಡ್ತೀನಿ. ಓಕೆ. ಯಮ್ಮಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಸ್ವೀಟ್ ಕರೆಕ್ಟ್ ಆಗಿದೆಯಾ? ಪರ್ಫೆಕ್ಟ್ ಆಗಿದೆ ಎಲ್ಲ. ಓಕೆ. ಏನ್ ಇಷ್ಟ ಆಯ್ತು ಇದ್ರಲ್ಲಿ ನಿಮ್ಗೆ? ಎಳ್ಳು, ಈ ಕಡಲೆಕಾಯಿ ಬೀಜ ಎಲ್ಲ ತುಂಬಾ ಚೆನ್ನಾಗಿದೆ ಬಾಯಿಗೆ ಆಗ್ಯಕ್ಕೆ. ನೀವು ನಂಗೆ ಚಾಕ್ಲೇಟ್ ಕೊಟ್ರಿ, ನಾನ್ ನಿಮ್ಗೆ ಚಾಕ್ಲೇಟ್ ಮಿಠಾಯಿ ಜೊತೆಗೆ ನಾಡಿನ ಹೆಸರಾಂತ ಕಾಫಿ ಡೇ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ನ ಕೊಡ್ತಾ ಇದ್ದೀನಿ. ತುಂಬಾ ಸಂತೋಷ ಆಯ್ತು. ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಅಡಿಗೆ, ಅಂದ್ರೆ ನಿಮ್ಗೆ ಸ್ವೀಟ್ ಇಷ್ಟ ಅಲ್ವಾ? ಸೊ ಸ್ವೀಟ್ ಅನ್ನ ಕಲ್ಕೊಂಡು ಹೋಗ್ತಾ ಇದ್ದೀರಾ. ಚಾಕ್ಲೇಟ್ ಮಿಠಾಯಿ ಮಾಡುವ ವಿಧಾನ: ಪಾತ್ರೆಯಲ್ಲಿ ಸ್ವಲ್ಪ ನೀರು, ಬೆಲ್ಲವನ್ನು ಹಾಕಿ ಕಲಸಿಕೊಳ್ಳಿ. ಪ್ಯಾನ್ನಲ್ಲಿ 1 ಸ್ಪೂನ್ ತುಪ್ಪ, 2 ಸ್ಪೂನ್ ಎಳ್ಳು, ಗಸಗಸೆ, ಹುರ್ಗಡ್ಲೆ, ಹುರಿದ ಶೇಂಗಾ ಬೀಜ, ಅರ್ಧ ಕಪ್ ಕಲ್ಲಂಗಡಿ ಬೀಜಗಳು, 1 ಕಪ್ ಖೋವವನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಿಕೊಳ್ಳಿ. ಈಗ 1 ಸ್ಪೂನ್ ಕೋಕೋ ಪೌಡರ್, 1 ಸ್ಪೂನ್ ಚಾಕ್ಲೇಟ್ ಪೌಡರ್, 1 ಕಪ್ ಒಣ ಕೊಬ್ಬರಿ ತುರಿ, ಸ್ವಲ್ಪ ಏಲಕ್ಕಿ, ದ್ರಾಕ್ಷಿ, ಗೋಡಂಬಿಯನ್ನು ಹಾಕಿ ಬೆಲ್ಲದ ಪಾಕವನ್ನು ಸೇರಿಸಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಳ್ಳಿ. ಈಗ ಸಿಹಿಯಾದ ಚಾಕ್ಲೇಟ್ ಮಿಠಾಯಿ ರೆಡಿಯಾಗಿದೆ.